ನಮಸ್ಕಾರ ಮಕ್ಕಳೇ. ಇವತ್ತು ಅಕ್ಬರ ಮತ್ತು ಬೀರಬಲ್ಲನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ನಿಜವಾದ ನ್ಯಾಯ. ಏನಿದು ಕಥೆ ಅಂತ ನೋಡ್ಕೊಂಬೋಣ. ಒಂದು ದಿನ ಅಕ್ಬರ ಅರಮನೆಗೆ ಇಬ್ಬರು ವ್ಯಾಪಾರಿಗಳು ಬರ್ತಾರೆ. ಆ ವ್ಯಾಪಾರಿಗಳ ಹತ್ರ ಒಂದು ಚಿನ್ನದ ನಾಣ್ಯದ ಚೀಲ ಇರುತ್ತೆ. ಅದನ್ನು ತಂದು ರಾಜನ ಮುಂದೆ ಇಟ್ಟು ವ್ಯಾಪಾರಿಗಳು ಹೀಗೆ ಹೇಳ್ತಾರೆ. ಮೊದಲನೇ ವ್ಯಾಪಾರಿ ಹೇಳ್ತಾನೆ, ಮಹಾರಾಜರೇ, ಈ ಚಿನ್ನದ ಚೀಲ ನನಗೆ ಸೇರಿದ್ದು, ಇದನ್ನು ಮಾರುಕಟ್ಟೆಯಲ್ಲಿ ಕಳ್ಕೊಂಡಿದ್ದೆ ಅಂತ ಹೇಳ್ತಾನೆ. ಎರಡನೇ ವ್ಯಾಪಾರಿ ತಕ್ಷಣ ಹೇಳ್ತಾನೆ, ಇಲ್ಲ ಮಹಾರಾಜರೇ, ಅದು ನನ್ನ ಚಿನ್ನದ ಚೀಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಕ್ಬರನಿಗೆ ಯಾರು ಸತ್ಯ ಹೇಳ್ತಿದ್ದಾರೆ ಅನ್ನೋದು ಗೊಂದಲ ಆಗುತ್ತೆ. ಆಗ ಅವನು ಅರಮನೆಗೆ ಬೀರಬಲ್ಲನನ್ನು ಕರೆಸ್ತಾನೆ. ಬೀರಬಲ್ಲ ಇಬ್ಬರನ್ನು ಶಾಂತವಾಗಿ ಕೇಳ್ತಾನೆ, ಈ ಚೀಲದಲ್ಲಿ ಎಷ್ಟು ನಾಣ್ಯಗಳಿವೆ ಅಂತ ಕೇಳ್ತಾನೆ. ಅದಕ್ಕೆ ಮೊದಲನೇ ವ್ಯಾಪಾರಿ ಹೇಳ್ತಾನೆ, ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ಎರಡನೇ ವ್ಯಾಪಾರಿ ಕೂಡ ಅದೇ ಉತ್ತರನ ಹೇಳ್ತಾನೆ. ಆಗ ಬೀರಬಲ್ಲನಿಗೆ ಯೋಚನೆ ಬರುತ್ತೆ. ಅವನು ಆ ಚಿನ್ನದ ಚೀಲವನ್ನು ತೆರೆದು ನೋಡ್ತಾನೆ. ಆ ಚಿನ್ನದ ಚೀಲದಲ್ಲಿ ಚಿನ್ನದ ನಾಣ್ಯಗಳ ಜೊತೆಗೆ ಒಂದು ಚಿಕ್ಕ ಬಟ್ಟೆಯ ತುಂಡು ಇರುತ್ತೆ. ಅದರಲ್ಲಿ ಒಂದು ಗುರುತನ್ನು ಹಾಕಿರಲಾಗಿರುತ್ತೆ. ಇದನ್ನು ಗಮನಿಸಿದ ಬೀರಬಲ್ಲ ಆ ಗುರುತನ್ನು ತೆಗೆದು ಇಬ್ಬರು ವ್ಯಾಪಾರಿಗಳಿಗೆ ತೋರಿಸ್ತಾನೆ. ಈ ಗುರುತು ಏನು ಅಂತ. ಆಗ ಮೊದಲನೇ ವ್ಯಾಪಾರಿಗೆ ಜ್ಞಾಪಕ ಬರುತ್ತೆ. ಅವನು ಹೇಳ್ತಾನೆ, ಹೌದು, ಇದು ನನ್ನ ಹೆಂಡತಿ ಹೊಲದಾಗ ಚೀಲದೊಳಗೆ ಇಟ್ಟಂಥ ಗುರುತು ಇದು. ಆ ಚೀಲ, ಚಿನ್ನದ ನಾಣ್ಯಗಳಿರುವ ಚೀಲ ಹರಿದೋಗಿತ್ತು, ಅದನ್ನು ಹೊಲಿದು ಅದರೊಳಗಡೆ ಈ ಒಂದು ಗುರುತನ್ನು ಇಟ್ಟಿದ್ಲು ಅಂತ ಹೇಳ್ತಾನೆ. ಆದರೆ ಎರಡನೇ ವ್ಯಾಪಾರಿ ಏನನ್ನೂ ಹೇಳದೆ ಮೌನವಾಗಿ ನಿಂತ್ಕೋತಾನೆ. ಇದರಿಂದ ಬೀರಬಲ್ಲನಿಗೆ ಯಾರು ನಿಜವಾದ ಚಿನ್ನದ ಚೀಲವನ್ನು ಹೊಂದುತ್ತಾನೆ ಅಂತ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ನಿಜವಾದ ಮಾಲೀಕನಿಗೆ ಮಾತ್ರ ತನ್ನ ವಸ್ತುವಿನ ಜೊತೆಗೆ ಅದರ ವಿವರವನ್ನು ತಿಳ್ಕೊಂಡಿರ್ತಾನೆ, ಸುಳ್ಳುಗಾರನಿಗೆ ಅದರ ವಿವರಣೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾನೆ. ಆಗ ಅಕ್ಬರ ಮೊದಲನೇ ವ್ಯಾಪಾರಿಗೆ ಚಿನ್ನದ ಚೀಲವನ್ನು ಕೊಟ್ಟು ಗೌರವ ಕೊಡ್ತಾನೆ. ಹಾಗೂ ಎರಡನೇ ವ್ಯಾಪಾರಿಗೆ ಎಚ್ಚರಿಕೆ ನೀಡಿ ಶಿಕ್ಷೆಯನ್ನು ವಿಧಿಸ್ತಾನೆ. ಇದೆಲ್ಲ ನೋಡಿದ ಅಕ್ಬರ ಸಂತೋಷದಿಂದ ಹೇಳ್ತಾನೆ, ಬೀರಬಲ್ಲ, ನಿನ್ನ ಬುದ್ಧಿವಂತಿಕೆಯಿಂದ ಮತ್ತೊಂದು ನ್ಯಾಯವನ್ನು ನಾವು ದೊರಕಿಸಿಕೊಟ್ವಿ, ಧನ್ಯವಾದಗಳು ಅಂತ ಹೇಳ್ತಾನೆ. ಬೀರಬಲ್ಲನು ಅಕ್ಬರನಿಗೆ ವಂದಿಸ್ತಾನೆ. ಮಕ್ಕಳೇ, ಈ ಕಥೆಯ ನೀತಿ ಸತ್ಯ ಯಾವಾಗಲೂ ಗೆಲ್ಲುತ್ತೆ. ನ್ಯಾಯ ಮಾಡುವವನಿಗೆ ಬುದ್ಧಿವಂತಿಕೆ ಜೊತೆಗೆ ಸೂಕ್ಷ್ಮ ಗಮನಿಕೆಯೂ ಇರಬೇಕಾಗತ್ತೆ. ಆವಾಗ ಸತ್ಯವನ್ನು ಬಹಳ ಸುಂದರವಾಗಿ ಕಂಡುಹಿಡಿಯಬಹುದು ಮಕ್ಕಳೇ. ಇದೇ ಈ ಕಥೆಯ ನೀತಿ. ಮಕ್ಕಳೇ, ನಿಮಗೆ ಹೇಳೋದಿಷ್ಟೇ, ಯಾವಾಗಲೂ ಸತ್ಯವಂತರಾಗಿ ಸುಳ್ಳನ್ನು ಹೇಳಬೇಡಿ. ಸುಳ್ಳು ಹೆಚ್ಚಿಗೆ ದಿನ ಇರೋದಿಲ್ಲ, ಆಯುಷ್ಯು ಕಡಿಮೆ. ಆದರೆ ಸತ್ಯಕ್ಕೆ ದೀರ್ಘಾಯುಷ್ಯ ಇರುತ್ತೆ. ಯಾವಾಗಲೂ ನೀವು ಸತ್ಯವಂತರಾಗಿ ಮಕ್ಕಳೇ. ಎಲ್ಲರಿಗೂ